ಸೇತುವೆ ಕಳೆದ ಕೂಡಲೇ ಎಡಭಾಗದಲ್ಲಿ ಪುತ್ತೂರಿಗೆ ಹೋಗುವ ರಸ್ತೆ ಅಂಚಿನಲ್ಲಿ ಕ್ರಾಸ್ನಲ್ಲಿ ಈ ಗಿಡ ಇದೆ. ಈ ಗಿಡದ ಬಗ್ಗೆ ಮಾಹಿತಿ ಈಗ ನಾನು ಇಲ್ಲಿ ಹೋಟೆಲ್ ರಾಘವೇಂದ್ರ ಅಂತ ಇದೆ, ಅವ್ರ ಹತ್ರ ನಾನು ಮಾತಾಡ್ಸಿದ್ದೇನೆ. ಎಲೆ ಭಾರಿ ಫೇಮಸ್ ಅಂತ ಹೇಳ್ತಾರೆ. ಎಂತಕ್ಕೆ ಉಪಯೋಗಿಸ್ತಾರೆ ಅದು? ಅದು ಹಲ್ಲುವಿಗೆ ಉಪಯೋಗಿಸ್ತಾರೆ. ಹಲ್ಲುವಿಗ ಎಂತ ಅದರ ಎಲೆ ಜಜ್ಜಿ ಇಡೋದಾ? ಹೌದು, ಅದನ್ನು ಎಲ್ಲ ನೋಡಿ ಮಾಡಿ ಎರಡು ಹಲ್ಲ ನಡುವಲ್ಲಿ ಇಟ್ಟು ಅಗಿಯೋದಕ್ಕೆ ಗಟ್ಟಿ ಇಟ್ಕೊಂಡಿದ್ರೆ 2-3 ನಿಮಿಷ ಆಗುವಾಗ ಅದು ಬರೀ ಖಾರ ಉಂಟದು. ಹೌದಾ? ಖಾರ ಮತ್ತೆ ನಮಗೆ ಚಳಿ ಇಲ್ಲ, ಅದು ನಮ್ಮ ಮತ್ತೆ ಅವರಿಗೆ ಉಗುಳ್ಬೇಕಷ್ಟೇ, ಆ ಥರ ಆಗ್ತದೆ. ಹೌದಾ? ಆದರೆ ತುಂಬ ಜನ ಬಳಸ್ತಾರೆ, ಗೊತ್ತುಂಟ ಜನರಿಗೆ. ಹೌದು, ಕಾಡು ನಿಲ್ಲಿಸ್ತಾರೆ, ಎಲೆ ಕೊಂಡೋಗ್ತಾರೆ, ನಿಲ್ಲಿಸ್ತಾರೆ, ಕೊಂಡೋಗ್ತಾರೆ ಎಲ್ಲ ಡೈಲಿ. ಕೆಲವರು ಜಾಸ್ತಿ ಕೊಂಡೋಗ್ತಾರೆ, ಮದ್ದಿಗೆ ಮಾತ್ರೆ ಮಾಡಿ ಕೊಂಡೋಗ್ತಾರೆ, ಕೆಲವರು ಗೋಣಿಯಲ್ಲಿ ಕೊಂಡೋಗ್ತಾರೆ, ನೋಡಿದ್ದೀನಿ ನಾನು. ಹೌದಾ? ಹೌದು. ಬಟ್ ಮರ ಮೊದಲು ದೊಡ್ಡದಿತ್ತಲ್ಲ, ಈಗ ಅದು ಮೇಲೆ ಕರೆಂಟ್ ವೈರ್ ಉಂಟಲ್ಲ, ಗಡಿತಾ ಇರ್ತಾರೆ, ಮೇಲೆ ಹೋಗ್ಲಿಕ್ಕೆ ಬಿಡುದಿಲ್ಲ ಕರೆಂಟ್ ವೈರ್. ಆ ಮರಕ್ಕೆ ಅಂತ ತುಳುವಿನಲ್ಲಿ ಹೆಸರೇನು? ಯಾವುದು ತುಳು ಕನ್ನಡದಲ್ಲಿ ಏನಿಲ್ಲ, ಖಾಲಿ. ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಈ ದೃಶ್ಯ? ನೀವು ಹೋಟೆಲ್ ಅಲ್ಲ ಇದು? 20 ವರ್ಷ ನೋಡ್ತಾ ಇದ್ದೀನಿ. 25 ವರ್ಷ ನೋಡ್ತಾ ಇದ್ದೀನಿ. ನಿಮ್ಮ ಹೆಸರು ಎಂತ? ಇತ್ತೀಚೆಗೆ ಗೋಪಾಲಕೃಷ್ಣ ಅಂತ ಹೇಳಿ. ಗೋಪಾಲಕೃಷ್ಣ. ನಿಮ್ಮ ಹೋಟೆಲ್ನ ಹೆಸರು ಹೇಳಿ? ನಮ್ಮ ರಾಘವೇಂದ್ರ ಹೋಟೆಲ್, ಉಪ್ಪಿನಂಗಡಿ ಸರ್ಕಲ್ ಅಲ್ಲ ಇದಕ್ಕೆ ಹೆಸರು? ಇಲ್ಲಿ ಹೌದು, ಹೈವೇ. ನೀವು 25 ವರ್ಷದಿಂದ ಈ ದೃಶ್ಯ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಇದಾಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದು, ಮುಂಚೆ ಕೊಂಡೋಗ್ತಿದ್ರೆ ಏನು ಅಂತ ನಾವು ನೋಡ್ತಾ ಇದ್ದಾಗೆ ಅಲ್ಲಿ. ಇಲ್ಲಿ ನಾವು ಸುಮಾರು 30 ವರ್ಷ ಆಯಿತು. ಹೌದು. ಇತ್ತೀಚೆಗೆ ಅದು ಕೊಂಡೋಗೋ ಜನ ಜಾಸ್ತಿ ಆಗ್ತಿದ್ದಾರೆ, ಜಾಸ್ತಿ ಆಗ್ತಾ ಇದೆ. ನೋಡಿ, ಇವರ ಹೋಟೆಲ್ನಿಂದ ಈ ಮರ ಕಾಣ್ತಾ ಇದೆ ನೋಡಿ. ಆ ಗಿಡದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. 25 ವರ್ಷದಿಂದ ಆ ಗಿಡದ ಬಳಕೆಯನ್ನು ಜನರು ಬಂದು ತೆಕ್ಕೊಂಡು ಹೋಗುವಂಥದ್ದನ್ನು ಅವ್ರು ನೋಡ್ತಾ ಇದ್ದಾರೆ. ಅವರ ಅನುಭವವನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಆಸ್ಪಾಸ್ನಲ್ಲಿ ಈ ಗಿಡ ಇಲ್ಲ ಅಂತ ಬಂದು ಕೊಂಡೋಗ್ತಾರೆ ಆಸ್ಪಾಸ್ನವರು. ಹೌದಾ? ಹೌದಪ್ಪ. ಕೆಲವರು ಗೋಣಿಯಲ್ಲಿ ಅದನ್ನ ಬೇರೆ ಎಂತ ಕ್ಯಾರ ಆಗ್ತದೆ ಅಂತ, ಅದು ಬೇರೆ ಚರ್ಮ ರೋಗಕ್ಕೆಲ್ಲ ಹೌದೌದು ಆಗ್ತದೆ ಅಂತೇಳಿ ಕೇಳಿದ್ದೇನೆ. ಅದಕ್ಕೆಲ್ಲ ಒಣಗಿಸಿ ಅದಕ್ಕೆ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ. ಹೌದಾ ಅಂತ ಹೇಳಿ ಕೇಳಿದ್ದೇನೆ. ಇದು ಗೋಣಿಯಲ್ಲಿ ದೊಡ್ಡ ಚೀಲದಲ್ಲಿ ಗೆಲ್ಲೆಲ್ಲ ಬಟ್ ಚಿಗುರ್ತದೆ ಅಲ್ಲ, ತೊಂದರೆ ಇಲ್ಲ ಅಲ್ಲ? ಇಲ್ಲ, ಚಿಗುರ್ತದೆ. ಆದರೆ ಯಾರೋ ಕಸಿ ಮಾಡ್ಲಿಕ್ಕೂ ತಗೊಂಡು ಹೋಗ್ತಾರೆ ಗಿಡ. ಕೊಂಡೋಗಿ ನೋಡಿದ್ದೇನೆ ನಾನು, ನೋಡಿದ್ದೀನಿ, ರಿಸಲ್ಟ್ ಗೊತ್ತಿಲ್ಲ. ಅಲ್ಲ, ಅದು ನಿಮ್ಗೆ ಕೂತಲ್ಲಿ ನೀವು ಕಾಣ್ತಾ ಇದ್ದೀರಿ. ಯಾರು ಮಾತಾಡ್ತಿದ್ರ ನಿಮ್ಮನ್ನು? ಅದು ಕೆಲವೊಂದು ಕೇಳ್ತಾರೆ ನನ್ನಲ್ಲಿ, ಅದು ವಿಷಯ ಇದು ಇಂಟ್ರೆಸ್ಟ್ ಮಾಡಿ ನೀವೇ. ಅದು ಕೆಲವೊಂದು ಕೇಳ್ತಾರೆ, ಯಾವುದು ಮರ, ಏನು ಕತೆ, ಅದು ಯಾವುದು ಅಂತೇಳಿ. ಕೆಲವರು ಗೊತ್ತಿರೋದಿಲ್ಲ, ಬಂದು ಕೇಳ್ತಾರೆ ಯಾವುದು ಅದೇ ಅಂತ. ಒಂದಕ್ಕೊಂದು ಆಗ್ಬಾರ್ದಲ್ಲ, ನಮ್ದು ಕೇಳ್ತಾರೆ. ಕೆಲವರು ಡೌಟ್ ಇರ್ತದೆ ಯಾವುದು ಏನು ಅಂತೇಳಿ. ಬೇರೆ ಮದ್ದು ಆಗಬಾರ್ದಲ್ಲ, ಅದಕ್ಕೆ ಧೈರ್ಯಕ್ಕೆ ಕೇಳೋದು ನಿಮ್ಮ ಹತ್ರ. ಹೌದೌದು, ಕನ್ಫರ್ಮ್ ಆಗಬೇಕಲ್ಲ. ಒಂದೊಂದು ಹೇಳ್ಬೇಕು, ಇನ್ನೊಂದು ಕೊಂಡೋಗಿ ಪ್ರಯೋಜನ ಇಲ್ಲ. ಥ್ಯಾಂಕ್ಸ್. ಆಯ್ತು. ನೋಡಿ, ಇಲ್ಲಿಂದ ಉಪ್ಪಿನಂಗಡಿ ಸೇತುವೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ. ಆ ಬಸ್ ಹೋಗಲ್ಲಿ ಉಪ್ಪಿನಂಗಡಿ ಸೇತುವೆ ಇದು ನೋಡಿ. ಮಂಗಳೂರು ಕಡೆಗೆ ಹೋಗುವ ರಸ್ತೆ ಇದು, ಪುತ್ತೂರು ಕಡೆಗೆ ಹೋಗುವ ರಸ್ತೆ.